ಹೀಗೆ ಈ ವಾತುಲಾಗಮದಲ್ಲಿ ವೀರಶೈವದ ನಿಷ್ಪತ್ತಿ ಈ ರೀತಿಯಾಗಿದ್ರೆ ಹೌದು ಅದೇ ಆಗಮ ಹೌದು ಏನ್ ಹೇಳುತ್ತೆ ಅಂದ್ರೆ ಶಿವರೂಪವಾಗಿರ್ತಕ್ಕಂತಹ ವಿದ್ಯೆಯಲ್ಲಿ ಹೌದು ಯಾರು ಆನಂದ ಪಡ್ತಾರಲ್ಲ ಅವರು ವೀರಶೈವರು. ಹಾ 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 ವಿದ್ಯಾಯಾಂ ಶಿವರೂಪಾಯಾಂ ವಿಶೇಷಾದ್ ರಮಣಂ ಯತಃ ತಸ್ಮಾದೇತೆ ಮಹಾಭಾಗ ವೀರಶೈವ ಇತಿ ಸ್ಮೃತಾಃ. ಶಿವರೂಪಾಯಾಂ ವಿದ್ಯಾಯಾಂ ಶಿವರೂಪವಾಗಿರ್ತಕ್ಕಂತಹ ವಿದ್ಯೆಯಲ್ಲಿ ರಮಣಂ ಯತಃ ವಿಶೇಷ, ಯಾವ ವ್ಯಕ್ತಿಯು ಅಥವಾ ವ್ಯಕ್ತಿಗಳು ವಿಶೇಷವಾಗಿ ಆನಂದವನ್ನ ಪಡ್ತಾರಲ್ಲ ಅವರನ್ನು ತಸ್ಮಾದೇತೆ ಮಹಾಭಾಗಾಹ, ಆದ್ದರಿಂದ ಅವರನ್ನ ವೀರಶೈವ ಇತಿ ಸ್ಮೃತಾಃ, ವೀರಶೈವರು ಎಂಬುದಾಗಿ ಕರೆಯಲ್ಪಡ್ತಾರೆ. ಅದು ವಚನಗಳಲ್ಲಿ ಇದೇ ಪ್ರತಿಪಾದನೆಗಳಿದ್ದಾವೆ. ಹೌದು, ಇರೋದೇ ಅದ. ಎಲ್ಲ ವೀರಶೈವ ಸಾಹಿತ್ಯ ಅಂದ್ಮೇಲೆ ಇರೋದೇ ಅದು. ಆಮೇಲೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಸಿದ್ಧಾಂತ ಶಿಖಾಮಣಿಯು ಕೂಡ ಏನು ಶಿವಾಗಮಗಳ ಸಾರ ಸಂಗ್ರಹ ಅವರೇ ನೇರವಾಗಿ ಹೇಳ್ಬಿಡ್ತಾರೆ. ಶಿವಯೋಗಿ ಶಿವಾಚಾರ್ಯ ಪ್ರಾಮಾಣಿಕವಾಗಿ ಅವರು ಅಲ್ಲಿ ಈ ಪೂರ್ವೋಕ್ತ ಆಗಮದ ಶ್ಲೋಕವನ್ನ ಯಥಾವತ್ತಾಗಿ ಉಲ್ಲೇಖ ಮಾಡಿಕೊಂಡು ಬಳಸ್ಕೊಂಡು ವೀರಶೈವ ಶಬ್ದದಲ್ಲಿರ್ತಕ್ಕಂಥ ವಿ ಮತ್ತು ರ ಎಂಬ ವರ್ಣಗಳ ವಿವರಣೆಯ ಮೂಲಕ ವೀರಶೈವದ ಸ್ವರೂಪವನ್ನ ನಿರೂಪಣೆ ಮಾಡ್ತಾರೆ ಶಿವಯೋಗಿ ಶಿವಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ. ಅವ್ರು ಹೇಳ್ತಾರೆ ವಿ ಶಬ್ದೇನೋಚ್ಯತೆ ವಿದ್ಯಾ. ವಿ ಅಂದ್ರೆ ವೀರಶೈವ ಅನ್ನೋ ಶಬ್ದ, ವಿ ಅಂದ್ರೆ ವಿದ್ಯಾ. ಏನು ವಿ ಎಂಬ ಶಬ್ದ ಶಿವಜೀವೈಕ್ಯ ಬೋಧಿಕ ಅಂದ್ರೆ ಶಿವಜೀವರ ಐಕ್ಯ ರೂಪವಾಗಿರ್ತಕ್ಕಂತಹ ವಿದ್ಯೆಯನ್ನ ಬೋಧಿಸುತ್ತೆ. ತಸ್ಯಾಂ ರಮಂತೆ ಯೇ ಶೈವ. ತಸ್ಯಾಂ ಅಂದ್ರೆ ಯಾವ ವಿದ್ಯೆಯಲ್ಲಿ, ರಮಂತೆ ಯೇ ಶೈವ ಯಾವ ಶೈವರು, ಶೈವರು ಅಂದ್ರೆ ಶಿವಭಕ್ತರು, ಯಾವ ಶಿವಭಕ್ತರು ಆನಂದ ಪಡ್ತಾರೋ ರಮಿಸ್ತಾರೋ ಅವರು ವೀರಶೈವರೆಂಬುದಾಗಿ ಕರೆಯಲ್ಪಡ್ತಾರೆ. ಮತ್ತೆ ಇಲ್ಲಿ ವಿದ್ಯಾ ಅಂತಾರಲ್ಲ, ಯಾವ ವಿದ್ಯೆ? ಏನು ಶಿವಜೀವೈಕ್ಯ ಬೋಧಿಕಾ ವಿದ್ಯಾ ಅಂತ ಅವ್ರು ಹೇಳ್ಬಿಟ್ರು. ಹೌದು, ಎಲ್ಲಿ ಬರುತ್ತದು ನೋಡಿ. ಅಲ್ಲಿ ಅವರು ಸಿದ್ಧಾಂತ ಶಿಖಾಮಣಿಕಾರರು ಹೇಳ್ತಾರೆ ವೇದಾಂತ ಜನ್ಯಂ ಯಜ್ಜ್ಞಾನಂ ವಿದ್ಯೇತಿ ಪರಿಕೀರ್ತ್ಯತೆ. ನೋಡಿ, ಅವ್ರು ಹೇಳ್ತಾರೆ ವೇದಾಂತ ಜನ್ಯವಾದ ಜ್ಞಾನವು ಯಾವುದುಂಟು ಅದನ್ನ ವಿದ್ಯೆ ಎಂಬುದಾಗಿ ಕರೀತಾರೆ. ವೇದಾಂತ ಅಂದ್ರೆ ಯಾವುದು? ಉಪನಿಷತ್ತುಗಳು. ವೇದಗಳ ಕೊನೆಯ ಭಾಗಗಳಾದ ಕಾರಣದಿಂದ ವೈದಿಕ ಸಾಹಿತ್ಯವನ್ನ ಏನು ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಎಂಬುದಾಗಿ 4 ವಿಭಾಗ ಮಾಡ್ತಾರೆ. ವೈದಿಕ ಸಾಹಿತ್ಯವನ್ನು ಏನು ಸಂಹಿತೆಗಳು, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತುಗಳು ಎಂಬುದಾಗಿ. ಸಂಹಿತೆಗಳು ಅಂದ್ರೆ 4 ವೇದಗಳು, 4 ವೇದಗಳು. ಉಪನಿಷತ್ತುಗಳು ಕೊನೆಯವು. ಆದ್ದರಿಂದ ಆಮೇಲೆ ಇನ್ನೂ ಒಂದು ಅವಕ್ಕೆ ವೇದಾಂತ ಅಂತ ಕರೀತಾರೆ ಅಂದ್ರೆ ಏನೋ ಈ ವೈದಿಕ ಸಾಹಿತ್ಯದಲ್ಲಿ ಉತ್ಕೃಷ್ಟವಾದ ಜ್ಞಾನವನ್ನ ಪ್ರತಿಪಾದನೆ ಮಾಡತಕ್ಕಂಥ ಕಾರಣದಿಂದಲೂ ಕೂಡ ವೇದಾಂತಗಳು ಅಂತ ಕರೀತಾರೆ. ಕೊನೆಯ ಭಾಗಗಳಷ್ಟೇ ಅಲ್ಲ, ಉತ್ಕೃಷ್ಟವಾದ ಭಾಗಗಳಾದ ಕಾರಣದಿಂದ ಅದನ್ನು ವೇದಾಂತ ಅಂತಾನೂ ಕೂರುಗಡೆ. ಅಂದ್ರೆ ವೇದಾಂತ ಅಂದ್ರೆ ಕೊನೆಯ ಮಾತು, ಉಪನಿಷತ್ತುಗಳ ಮಾತು ಅಂದ್ರೆ ಕೊನೆಯ ಮಾತು, ಫೈನಲ್ ಜಡ್ಜ್ಮೆಂಟ್. ಅದು ಚಿಂತನೆ ಮಂಥನ ನಡೆಸಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಪಾರ್ಲಿಮೆಂಟ್ ಅಲ್ಲಿ ಮಾಡಿರೋ ಶಾಸನನೂ ಅಲ್ಲ, ಅರ್ಥವಾಯ್ತಲ್ಲ. ಇದು ವೇದಗಳೆಲ್ಲ ಶಾಸನ, ಪ್ರಭು ಸಂಹಿತ. ಹೌದು, ಏನು ನಮ್ಮ ಪಾರ್ಲಿಮೆಂಟ್ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದಂತಹ ಶಾಸನಗಳು, ಕಾನೂನುಗಳು. ಹೌದು, ಆದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ ವೇದಾಂತ, ಅದು ಫೈನಲ್, ಅಲ್ಟಿಮೇಟ್. ಏನು ಸರ್ಕಾರದ ಆದೇಶಗಳನ್ನು ಕೂಡ ಏನಾಗುತ್ತೆ ಅಂದ್ರೆ ಅದು ಫೈನಲ್ ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಸ್ ಫೈನಲ್. ಅದು ಕಾನೂನು ಆಗುತ್ತೆ, ಅದು ಮತ್ತೆ ತಿದ್ದುಪಡಿ ಆಗೋವರೆಗೂ ಅದೇ ಕಾನೂನು. ಹಾಗೆ ವೇದಾಂತ ಅಂದ್ರೆ ಈ ಅರ್ಥದಲ್ಲೂ ಅಂದ್ರೆ ಉಪನಿಷತ್ತುಗಳು. ಅಂತಹ ವಿದ್ಯೆಯಲ್ಲಿ ಆನಂದ ಪಡ್ತಕ್ಕಂಥವ್ರು ವೀರಶೈವ. ಅಂದ್ರೆ ವೀರಶೈವ ಅಧ್ಯಾತ್ಮ ವಿಷಯದಿಲ್ಲ, ಅಲ್ಲಿ ಅಜ್ಞಾನ ಎಲ್ಲಿದ್ದು ಶಿವರೂಪವಾದ ವಿದ್ಯೆ ಅಂದ್ರೆ ವೇದಾಂತದಲ್ಲಿ ಪ್ರತಿಪಾದಿತವಾಗಿರೋದು. ಅದನ್ನ ಆ ರಹಸ್ಯವನ್ನ ನಾವು ಗಮನಿಸಬೇಕು. ಅದು ಮತ್ತೆ ವಿದ್ಯಾಯಾಮ್ ಶಿವರೂಪಾಯಾಮ್ ವಿಶೇಷ ರಮಣಂ ಯತಃ ವಾತುಲಾಗಮದ ಶ್ಲೋಕವನ್ನ ಯಥಾವತ್ತಾಗಿ ಬಳಸ್ಕೊಂಡಿದ್ದಾರೆ ಅವರು. ಅಂದ್ರೆ ಶಿವಜೀವರ ಐಕ್ಯತೆ ಅಥವಾ ಲಿಂಗಾಂಗ ಸಾಮರಸ್ಯದಲ್ಲಿ ತೊಡಗತಕ್ಕಂತಹ ಭಕ್ತನೇ ವೀರಶೈವ ಎಂಬುದಾಗಿ ಕರೆಯಲ್ಪಡ್ತಾನೆ. ವೀರಶೈವ ಲಿಂಗಾಂಗ ಸಾಮರಸ್ಯದ ಆನಂದದಲ್ಲಿ ಸಮರಸಗೊಳ್ಳತಕ್ಕಂಥ ಅದ್ಭುತ ಶಕ್ತಿಯನ್ನ ಸಂಪಾದಿಸುವ ಭಾವ ಏನು ಈ ವೀರಶೈವ ಅನ್ನೋ ಪದದಲ್ಲಿ ತುಂಬಿದೆ. ಅದು
ಅದೇ ಅದೇ ವೀರಶೈವನ ಪದದಲ್ಲಿ ಏನು ಲಿಂಗಾಂಗ ಸಾಮರಸ್ಯದ ಆನಂದದಲ್ಲಿ ಸಮರಸಗೊಳ್ಳತಕ್ಕಂತಹ ಅದ್ಭುತ ಶಕ್ತಿಯನ್ನ ಸಂಪಾದಿಸ್ತಕ್ಕಂತಹ ಭಾವ ವೀರಶೈವ ಅನ್ನೋ ಪದದಲ್ಲಿದೆ. ಲಿಂಗವೇ ತಾನಾಗ್ತಕ್ಕಂತಹ ವೀರಶೈವ ಪದ ತತ್ವನಿಷ್ಠವೆಂಬುದನ್ನು ಅರಿತ ಪೂರ್ವಜರು ಈ ಮತಕ್ಕೆ ವೀರಶೈವ ಎಂಬತಕ್ಕಂಥ ಹೆಸರನ್ನ ಕೊಟ್ರು. ತತ್ವ ಪ್ರತಿಪಾದನೆ. ಹೌದು ಹೌದು. ಆದರ್ಶ ಶಿಕ್ಷಕರೆಂಬುದಾಗಿ ಪ್ರಸಿದ್ಧರಾಗಿದ್ದಂತಹ ಶ್ರೀ ಶ್ರೀ ಬಸವನಾಳ ಅವರು ವೀರಶೈವ ಹುಟ್ಟು ಬೆಳವಣಿಗೆ ಎಂಬತಕ್ಕಂಥ ಕೃತಿಯಲ್ಲಿ ಅವರು ಶಿವಜೀವೈಕ್ಯವನ್ನ ಬೋಧಿಸುವ ವಿದ್ಯೆಗಳನ್ನ ಸಾಧಿಸುವವರಿಗೆ ವೀರಶೈವರೆನ್ನಬೇಕೆಂಬುದಾಗಿ ತಿಳಿದು ಬರುತ್ತದೆ ಎಂಬುದಾಗಿ ಹೇಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಶ್ರೀ ಶ್ರೀ ಬಸವನಾಳರು ಕೂಡ ಹೇಳ್ತಾರೆ ನೋಡಿ. ಅವ್ರಿಗಿಂತೂ ಜ್ಞಾನಿಗಳೇನು ಯಾರು ಅಲ್ಲ. ಹರ್ಡೇಕರ್, ಮಂಜಪ್ಪನವರು, ಬಸವನಾಳರು, ಇವ್ರ ಮಟ್ಟಕ್ಕೆ. ಮತ್ತೆ ಅದಕ್ಕೆ ಪೂರಕವಾಗಿ ಈ ಶಾಂತವೀರ ಪ್ರಭು ಎಂಬತಕ್ಕಂಥ ಒಬ್ಬ ವಚನಕಾರ, ಆತನು ಒಂದು ವಚನದೆ ಶಿವಜೀವರ ಐಕ್ಯವನ್ನ ಬೋಧನೆ ಮಾಡೋದ್ರಿಂದಲೂ ಆಗಮೋಕ್ತವಾಗಿರುವುದರಿಂದಲೂ ನೋಡಿ, ಆಗಮೋಕ್ತವಾಗಿರುವುದರಿಂದಲೂ ವೀರಶೈವ ಎಂಬ ಶಬ್ದ ಬಳಕೆಗೆ ಬಂದಿದೆ ಎಂಬುದಾಗಿ ಶಾಂತವೀರ ಪ್ರಭು ಎಂಬತಕ್ಕಂಥ ಒಬ್ಬ ಶಿವಶರಣರು ಹೇಳ್ತಾರೆ ನೋಡಿ. ಅವ್ರು ಹೇಳ್ತಾರೆ, ಶಿವಾರ್ಥಾರ್ಪಿತ ಜೀವತ್ವಾತ್ ವೀರತಂತ್ರ ಸಮುದ್ಭವಾತ್ ವೀರಶೈವ ಸಮಾಯೋಗಾತ್ ವೀರಶೈವ ಮಿತಿ ಸ್ಮೃತಂ. ಈ ಶ್ಲೋಕವನ್ನ ಆಗಮದಿಂದ ಯಥಾವತ್ತಾಗಿ ಉಲ್ಲೇಖ ಮಾಡುವುದು ಇಂತೆಂದುದಾಗಿ ಶಿವಂಗೋಸ್ಕರ ಕೊಡಲ್ಪಟ್ಟ ಜೀವತ್ವದ ದೆಸೆಯಿಂದ ಅಪ್ಪ ವೀರಾಗಮದಲ್ಲಿ ಉದಯವಾದ ದಿಸೆಯಿಂದಲೂ ವೀರಶೈವ ಶಬ್ದ ಸಂಯೋಗದ ದೆಸೆಯಿಂದವೂ ವೀರಶೈವವೆಂದು ನೆನೆಯಲ್ಪಟ್ಟಿತ್ತಯ್ಯ ಶಾಂತವೀರ ಪ್ರಭುವೇ. ನೋಡಿ, ಈ ವೀರಾಗಮ ಇದೆಯಲ್ಲ, ವೀರಾಗಮದಲ್ಲಿ ವೀರಶೈವದ ವಿಷಯಗಳು ವಿಸ್ತೃತವಾಗಿ ನಿರೂಪಣೆ ಆಗಿರೋ ಕಾರಣದಿಂದಲೂ ಅಲ್ಲಿ ಇದಕ್ಕೆ ವೀರಶೈವ ಶೈವಾನ ಶಬ್ದವನ್ನ ವೀರಾಗಮದ ಕಾರಣದಿಂದ ವೀರ ಅನ್ನೋದು ಸೇರಿಸಿದ್ರು ಅನ್ನೋದನ್ನ ಹೇಳ್ತಾ ಜಚನಿಯವರ ಅಭಿಪ್ರಾಯವೂ ಕೂಡ ಅವರ ಅಭಿಪ್ರಾಯವೂ ಕೂಡ ಅದೇ. ಅವರು ಒಂದು ವೀರಾಗಮನ ಅವರು ಸಂಪಾದನೆ ಮಾಡಿದ್ದಾರೆ. 150 ಪೇಜ್ ಇಂಟ್ರಡಕ್ಷನ್ ಇದೆ ಪೀಠಿಕೆ, ದೀರ್ಘವಾಗಿರ್ತಕ್ಕಂಥ ಪೀಠಿಕೆ, ಅದ್ಭುತವಾಗಿರ್ತಕ್ಕಂತಹದ್ದು. ಅವರು ಕೂಡ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದು ನೋಡಿ, ಇಲ್ಲಿ ಇವರು ಒಬ್ಬ ವಚನಕಾರರು ಕೂಡ ಇದನ್ನ ಸ್ಪಷ್ಟವಾಗಿ ವೀರಾಗಮದಲ್ಲಿ ಉದಯವಾದ ದೆಸೆಯಿಂದಲೂ ವೀರಶೈವದ ಆಚಾರ ವಿಚಾರಗಳು ವೀರಾಗಮದಲ್ಲಿ ನಿರೂಪಣೆ ಆಗಿರೋ ಕಾರಣದಿಂದಲೂ ಇದಕ್ಕೆ ವೀರಶೈವ ಬಂತು ಅನ್ನೋದನ್ನ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ವೀರಶೈವ ಅನ್ನುವಂತ ಒಂದು ಹಿನ್ನೆಲೆಗಳಿವೆಲ್ಲ. ಹೌದು ಹೌದು. ಮತ್ತೆ ಪಾರಮೇಶ್ವರ ಆಗಮದಲ್ಲಿ ವೀರ ಪದವನ್ನ ಅವರು ಬೇರೆಯವಾಗಿ ಅರ್ಥೈಸ್ತಾರೆ. ಅವ್ರು ಹೇಳ್ತಾರೆ, ಯಥಾ ವೀರೋ ರಣೇಶೂರೋ ವೀರಶೈವ ಮತೇ ತತ ಭಕ್ತ್ಯಾ ವೀರೋ ನ ವೈರೇಣ ನ ಬಲೇನ ನ ಚ ಕಾರ್ಯತಃ. ಎಂತಹ ಮಾತು ನೋಡಿ. ಯಾವುದ್ರಲ್ಲಿ ಹೇಗೆ ಏನು ಯಥಾವೀರೋ ರಣೇಶೂರೋ, ಹೇಗೆ ವೀರನು ರಣರಂಗದಲ್ಲಿ ಶೂರನೋ ತತ ಹಾಗೆ ವೀರಶೈವ ಮತದಲ್ಲಿ ಭಕ್ತ್ಯಾ ವೀರೋ ನ ವೈರೇಣ. ವೀರನೆಂದ್ರೆ ಭಕ್ತಿಯಿಂದ ವೈರನೋ, ದೃಢವಾಗಿರ್ತಕ್ಕಂತಹ ಭಕ್ತಿಯುಳ್ಳಂತಹವನು. ಭಕ್ತಿಯಲ್ಲಿ ಇದೇನೋ ವೀರನೆಂದ್ರೆ ಭಕ್ತಿಯಿಂದ ವೀರನು ನ ವೈರೇಣ ವೈರದಿಂದಾಗಲಿ ನ ಬಲೇನ ಬಲದಿಂದಾಗಲಿ ನ ಚ ಕಾರ್ಯತಃ ಅಥವಾ ಕಾರ್ಯದಿಂದಲಾಗಲಿ ಅಲ್ಲ. ಗಟ್ಟಿಮುಟ್ಟಿಯಾಗಿದ್ದು ಪೈಲ್ವಾನ್ ಆಗಿದ್ರೆ ಅವನು ಅಲ್ಲ ವೀರ. ಏನು ಶಿವಭಕ್ತಿಯಿಂದ ಯಾವನು ದೃಢವಾಗಿರ್ತಾನಲ್ಲ ಅವನು ವೀರ. ಅಂದ್ರೆ ಮುಖ್ಯವಾಗಿರೋದೇನು ವೀರಶೈವದ ನಿಷ್ಠೆ ಏನು, ಶಿವನಲ್ಲಿ ಅಚಲವಾಗಿರ್ತಕ್ಕಂತಹ ಭಕ್ತಿ ಇದೆಯಲ್ಲ ಅದೇ ವೀರತನ. ಅದು ಅಂತಹ ಶೈವ ಏನು ಅಚಲವಾಗಿರ್ತಕ್ಕಂತಹ ಭಕ್ತಿಯನ್ನ ಹೊಂದಿರತಕ್ಕಂಥ, ಶಿವನಲ್ಲಿ ಅಚಲವಾದ ಭಕ್ತಿಯನ್ನ ಹೊಂದಿರತಕ್ಕಂಥವನು ಯಾವನಿದಾನಲ್ಲ ಅವನು ವೀರಶೈವ. ಬಲದಿಂದ ಆಗಲಿ ಅವನ ಪರಾಕ್ರಮದಿಂದ ಆಗಲಿ ಅಥವಾ ದ್ವೇಷಾಸೂಯೆಗಳಿಂದ ಆಗಲಿ ಅಲ್ಲ. ಮತ್ತೆ ವೀರಶೈವ ಧರ್ಮ ಶಿರೋಮಣಿ ಎಂಬತಕ್ಕಂತಹ ಒಂದು ಗ್ರಂಥವೂ ಕೂಡ ಹೇಳ್ತಾರೆ, ವೀರತ್ವಮಸ್ಯ ನಧನೇನ ನವಾಬಲೇನ ನೋ ಕಾರ್ಯತಶ್ಚ ವಿಹಿತಂ ದೃಢ ಶಂಭು ಭಕ್ತ್ಯ ವೀರಸ್ತುರಿಯೈತಿ ಶಂಕರ ಭಾಷಣೇನ ಶ್ರೀ ವೀರಶೈವ ಮತಗಾನ್ನ ಪರೋಸ್ತಿ ಕಶ್ಚಿತ್. ಅವ್ರು ಏನ್ ಹೇಳ್ತಾರೆ, ವೀರತ್ವ ಸಾಧಕನ ಧನದಿಂದಾಗಲಿ ಬಲದಿಂದಾಗಲಿ ವೈರದಿಂದಾಗಲಿ ಆಗಿರುತ್ತೆ. ಶಿವನಲ್ಲಿ ದೃಢವಾದ ಭಕ್ತಿಯಿಂದ ಅವನು ವೀರ ಅನ್ನಿಸ್ಕೊಳ್ತಾನೆ. ವೀರಶೈವನು ತುರಿಯಾವಸ್ಥೆಯವನೆಂಬುದು ವೀರಶೈವ ಸ್ತುರಿಯ ಶಂಕರ ಭಾಷಣೇನ.
ಹ್ಮ್ ಹ್ಮ್ ಏನು ಈ ತುರಿಯಾವಸ್ಥೆಯವನೆಂಬುದು ಶಿವವಾಕ್ಯದಿಂದ ತಿಳಿದು ಬರುತ್ತೆ. ಆದ್ದರಿಂದ ವೀರಶೈವಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಮತ್ತೊಂದು ಮತವಿಲ್ಲ. ಗೊತ್ತಾಗಿಲ್ಲ. ಶ್ರೀ ವೀರಶೈವ ಮತಗಾನ ಪರವಸ್ತಿ ಕಂಚಿತ, ಅದಕ್ಕಿಂತಲೂ ಶ್ರೇಷ್ಠವಾದ ಮತ ಯಾವುದೂ ಇಲ್ಲ ಅಂತ ಯಾವುದು ವೀರಶೈವ ಧರ್ಮ ಶಿರೋಮಣಿ ಎಂಬತಕ್ಕಂಥ ಶಿರೋಮಣಿ ಗ್ರಂಥ. ಗ್ರಂಥ ಪ್ರತಿಪಾದನೆ ಮಾಡ್ತಾರೆ. ಆಮೇಲೆ ನೀಲಕಂಠ ಶಿವಾಚಾರ್ಯರು ಕ್ರಿಯಾಸಾರ ಕ್ರಿಯಾಸಾರ ಏನೋ ಈ ವ್ಯಾಸರ ಬ್ರಹ್ಮಸೂತ್ರಗಳಿಗೆ ಬರೆದಿರ್ತಕ್ಕಂಥ ವೀರಶೈವ ಪರವಾಗಿರ್ತಕ್ಕಂಥ ಭಾಷ್ಯ ಗ್ರಂಥ. ಇವರು ಬಸವಾದಿ ಶಿವಚಂದ್ರ ಮುಂಚೆ ಬರ್ತಾರಲ್ರಿ ಗುರುಗಳೇ ಇವರು? ಯಾರು? ನೀಲಕಂಠ ಶಿವಾಚಾರ್ಯ ಇಲ್ಲ, ಅವ್ರಿಗಿಂತ ನಂತರದಲ್ಲಿ ಬರೋರು. ನಂತರದಲ್ಲಿ. ಹೌದು, ಇವರು ಶ್ರೀಪತಿ ಪಂಡಿತರು ಅವ್ರ ಪೂರ್ವದವರು. ಪೂರ್ವದವರು ಯಾಕಂದ್ರೆ ಅವ್ರದ್ದು 11ನೇ ಶತಮಾನ. 11ನೇ ಶತಮಾನ. ಶ್ರೀಕರ ಭಾಷ್ಯದ ಕರ್ತೃ. ಹೌದು. ನೀಲಕಂಠ ಶಿವಾಚಾರ್ಯರು 17ನೇ ಶತಮಾನ. ಅವರು ಹೇಳ್ತಾರೆ ಕ್ರಿಯಾಸಾರದಲ್ಲಿ, ಅವರು ಒಂದು ಅಕ್ಷರ ಅರ್ಥ ಪ್ರತಿಪಾದನೆಯನ್ನ ಮಾಡ್ತಾರೆ. ವಿರೋಧಾರ್ಥೋ ವಿಶಬ್ದ ಸ್ಯಾತ್ ರಸಬ್ದೋ ರಹಿತಾರ್ಥಕ ವಿರೋಧರಹಿತಂ ಶೈವಂ ವೀರಶೈವಂ ವಿದುರ್ಬುಧಾಹ. ನೋಡಿ, ವಿರೋಧರಹಿತವಾಗಿ ಅಂದ್ರೆ ವಿ ಅಂದ್ರೆ ಏನು? ವಿರೋಧಾರ್ಥ. ಬಿ ಎಂಬ ಅಕ್ಷರ ವಿರೋಧ ಎಂಬ ಅರ್ಥವನ್ನ, ರಶಬ್ದೋ ರಹಿತಾರ್ಥಕ ರ ಎಂಬ ಅಕ್ಷರ ರಹಿತ ಎಂಬ ಅರ್ಥವನ್ನ, ವಿರೋಧ ರಹಿತ ವೀರ ಅಂದ್ರೆ ಎಂಬ ಅರ್ಥವನ್ನ ತಿಳಿಸ್ತವೆ. ವಿರೋಧ ರಹಿತಂ ಶೈವಂ, ವಿರೋಧವಿಲ್ಲದ ಶೈವವು ವೀರಶೈವಂ ವಿದುರ್ಬುಧಾಹ, ವೀರಶೈವವೆಂದು ಜ್ಞಾನಿಗಳು ತಿಳಿದಿದ್ದಾರೆ. ಒಳ್ಳೆ ಮಾತು. ಅಂದ್ರೆ ವಿರೋಧ ಅಂದ್ರೆ ಏನಲ್ಗೆ? ಯಾವುದೇ ಮತ, ಸಿದ್ಧಾಂತ, ವ್ಯಕ್ತಿ, ತತ್ವ ಯಾವುದನ್ನು ವಿರೋಧಿಸದೇ ಇರತಕ್ಕಂಥವನು. ಅಷ್ಟು ವಿಶಾಲ. ಅದು ವೀರಶೈವದ ವಿಶೇಷತೆ ಏನು ಅಂದ್ರೆ ಎಲ್ಲ ಮತ ಧರ್ಮಗಳನ್ನು ಕೂಡ ಸಮನ್ವಯ ದೃಷ್ಟಿಯಿಂದ ಕಾಣತಕ್ಕಂತಹದ್ದು ವೀರಶೈವ ಸಿದ್ಧಾಂತದ ವೈಶಿಷ್ಟ್ಯವು. ಅದಕ್ಕೆ ದ್ವೈತಾದ್ವೈತ, ವಿಶೇಷಾದ್ವೈತ, ಶಿವಾದ್ವೈತ, ಈ ರೀತಿಯಾಗಿ ಅರ್ಥಗಳು ಬರೋದಕ್ಕೆ ಅದೇ ಕಾರಣ. ಶಕ್ತಿ ವಿಶಿಷ್ಟಾದ್ವೈತ ಅನ್ನೋದಿದ್ರು ಕೂಡ ದ್ವೈತಾದ್ವೈತ, ವಿಶೇಷಾದ್ವೈತ, ಶಿವಾದ್ವೈತ ಎಂಬತಕ್ಕ. ಯಾಕಂದ್ರೆ ಮೊದಲಿನ 3 ಸ್ಥಳಗಳಲ್ಲಿ, ಭಕ್ತ ಮಹೇಶ್ವರ ಪ್ರಸಾದಿ ಸ್ಥಳಗಳಲ್ಲಿ ಜೀವಾತ್ಮನಿಗೆ ಸಾಧಕನಿಗೆ ಏನಾಗುತ್ತೆ ಅಂದ್ರೆ ತಾನು ಬೇರೆ ಪರಮಾತ್ಮ ಬೇರೆ ಅನ್ನೋದು, ಅಲ್ಲಿ ದ್ವೈತವನ್ನ ನಾವು ಕಾಣ್ತೀವಿ. ಅದೇ ಅವನು ಪ್ರಾಣಲಿಂಗಿ ಸ್ಥಳಕ್ಕೆ ಅವನು ಬರ್ತಾ ಇದ್ದ ಹಾಗೆ ಏನಾಗುತ್ತೆ ಅಂದ್ರೆ ಅವನಿಗೆ ಅವನ ಭಕ್ತಿ ಸಾಧನೆ ಎಲ್ಲ ದೃಢವಾಗ್ತಾ ಆವಾಗ ಅವನಿಗೆ ಸ್ವಲ್ಪ ಜ್ಞಾನೋದಯವಾಗುತ್ತೆ. ಅವನಿಗೆ ಇಲ್ಲ, ನಾನು ಶಿವನ ಅಂಶ ಅನ್ನೋದು ಅವನಿಗೆ ಜಾಗೃತವಾಗ್ತದೆ. ಹಾಗೆ ಅಲ್ಲಿ ಅದ್ವೈತ ಆಗ್ಬಿಡುತ್ತೆ ಮುಂದಕ್ಕೆ. ಅಲ್ಲಿ ಹಾಗಾಗಿ ದ್ವೈತ ಉಂಟು, ಅದ್ವೈತವು ಉಂಟು. ಹಾಗೆ ಯಾವುದೇ ಮತ, ಸಿದ್ಧಾಂತ ಯಾವುದನ್ನು ಖಂಡಿಸ್ತೆ ಎಲ್ಲವನ್ನೂ ಸಮನ್ವಯ ದೃಷ್ಟಿಯಿಂದ ಕಾಣತಕ್ಕಂಥದ್ದು ವೀರಶೈವ. ಈ ಮೋದಿ ಅವರು, ಈ ನರೇಂದ್ರ ಮೋದಿ ಅವರು ಕಾಶಿಗೆ ಬಂದಿದ್ದ ಸಂದರ್ಭದಲ್ಲಿ ವಿಶ್ವಾರಾಧ್ಯ ಗುರುಕುಲದ ಶತಮಾನೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಿದ್ದು. ಅವರು ವೀರಶೈವದ ನಿಷ್ಪತ್ತಿ ಹೇಳ್ಬೇಕಾದ್ರೆ ಅವರು ಇದನ್ನ ಬಳಸ್ತಾರೆ, ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬುಧಾಹ ಅನ್ನೋ ವಾಕ್ಯವನ್ನ ಬಳಸ್ತಾರೆ. ಮತ್ತೆ ಈಗಾಗಲೇ ನಾನು ಹೇಳ್ಬಿಟ್ಟೆ ಯಾವುದು ವ್ರತ ಅನ್ನೋದಕ್ಕೆ. ಆ ಕಾರಣ ನೋಡು, ಇಷ್ಟಲಿಂಗ ವಿಯೋಗೇವ ವ್ರತಾನಾಮ ಪರಿಚಿತವು ತೃಣವತ್ ಪ್ರಾಣ ಸಂತ್ಯಾಗ ಇತಿ ವೀರವ್ರತಂ ಮತಂ. ಚಂದ್ರಜ್ಞಾನಗಮ. ವೀರವ್ರತ ಅಂದ್ರೆ ಏನು ಅಂದ್ರೆ ಇಷ್ಟಲಿಂಗ ವಿಯೋಗವಾದಾಗ, ಅಂದ್ರೆ ಇಷ್ಟಲಿಂಗ ಶರೀರದಿಂದ ಬೇರ್ಪಟ್ರೆ ತನ್ನ ಪ್ರಾಣವನ್ನ ಹುಲ್ಲಿಗೆ ಸಮನವಾಗಿ ತ್ಯಜಿಸಬೇಕೆಂಬತಕ್ಕಂಥ ವೀರಶೈವ ವ್ರತವನ್ನ ಪಾಲಿಸತಕ್ಕಂತಹ ಶಿವಭಕ್ತ ವೀರಶೈವ ಎಂಬುದಾಗಿ ಕರೆಯಲ್ಪಡ್ತಾನೆ ಎಂಬುದಾಗಿ, ಅದನ್ನು ವೀರರು ವ್ರತ ಎಂಬುದಾಗಿ ಕರೀತಾರೆ ಅಂತ ಚಂದ್ರಜ್ಞಾನಗಮ ಹೇಳುತ್ತೆ. ನಿಷ್ಠೆ ಬಗ್ಗೆ ಬಹಳ ಚೆನ್ನಾಗಿ. ಹೌದು. ಮತ್ತೆ ಒಟ್ಟಿನಲ್ಲಿ ಅಂಗದ ಮೇಲೆ ಸದಾ ಲಿಂಗಧಾರಿಯಾಗಿರ್ತಕ್ಕಂತಹ ಶಿವಭಕ್ತ ತ್ರಿಕಾಲದಲ್ಲಿ ಇಷ್ಟಲಿಂಗವನ್ನ ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಾ ಗುರುಲಿಂಗ ಜಂಗಮಗಳಿಗೆ ಅರ್ಪಿತವಾದಂತಹ ಪಾದೋದಕ ಪ್ರಸಾದಗಳನ್ನು ಸ್ವೀಕರಿಸ್ತಾ ಅಷ್ಟಾವರಣ ಸಂಪನ್ನನು, ಪಂಚಾಚಾರ ಪರಾಯಣನು, ಹಾಗೆ ಷಟ್ಸ್ಥಳಗಳನ್ನು ಕ್ರಮವಾಗಿ ಕ್ರಮಿಸುವ ಮೂಲಕ ಲಿಂಗಾಂಗ ಸಾಮರಸ್ಯ ರೂಪವಾಗಿರ್ತಕ್ಕಂತಹ ಮೋಕ್ಷವನ್ನ ಪಡೀತಕ್ಕಂಥವನು ವೀರಶೈವ ಎಂಬುದಾಗಿ ಕರೆಸ್ಕೊಳ್ತಾನೆ. ಅವನಿಗೆ ಅದಕ್ಕೆ ಆರಂಭ ಯಾವುದು? ಶಿವದೀಕ್ಷೆ ಆರಂಭ. ಲಿಂಗಾಂಗ ಸಾಮರಸ್ಯ ರೂಪ ಅವನ ಐಕ್ಯವನ್ನ ಆಗ್ಬೇಕಂದ್ರೆ, ಲಿಂಗಾಂಗ ಐಕ್ಯನಾಗ್ಬೇಕು ಅಂದ್ರೆ ಆರಂಭ ಅದು ಶಿವದೀಕ್ಷೆ ಅದು ಸಂಸ್ಕಾರದಿಂದನೇ. ಹೌದು. ಇದ್ರ ಬಗ್ಗೆ ನಮಗೆ ಆಗಮಗಳು ಕೂಡ ಬಹಳ ವಿಸ್ತಾರವಾಗಿ ಹೇಳ್ತವೆ. ನೋಡಿ, ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ, ಮುಂದೆ ಅದು ಬರುತ್ತೆ. ಪರಮೇಶ್ವರ ಆಗಮದಲ್ಲಿ ಏನ್ ಹೇಳ್ತಾರೆ? ವೀರಶೈವ ಧರ್ಮವೋ ಮತವೋ, ಹೌದು, ಇವೆಲ್ಲ ಚರ್ಚೆಗಳು ಬರ್ತವೆ. ಬರ್ತಾವೆ. ಅದು
ಬೇಕಾಗುತ್ತೆ. ನಾವು ವೀರಶೈವ ಲಿಂಗಾಯತ ಅನ್ನೋ ವಿಷಯವನ್ನ ಚರ್ಚೆ ಮಾಡ್ತಾ ಕ್ಲಿಯರ್ ಇರೋದು. ಮಾಡ್ಕೋಬೇಕಾದ್ರೆ ಇದು ಇಲ್ಲಿ ಸ್ಪಷ್ಟ. ಪಾರಮೇಶ್ವರಾಗಮದ ಒಂದು ಈ ಉಕ್ತಿ ಹೇಳ್ತಾರೆ, ಹ್ಮ್ ವೀರಶೈವ ಎಂಬತಕ್ಕಂಥದ್ದು ಒಂದು ಮತ ಹ್ಮ್ ಅನ್ನೋದನ್ನ ಹೇಳ್ತಾರೆ ಅವ್ರು. ಹ್ಮ್ ಹ್ಮ್ ಯಾಕೆ ಬೇಕಾಗುತ್ತೆ ಅದು? ನಾವು ಲಿಂಗಾಯತವನ್ನು ಹೇಳಕ್ ಹೋಗ್ಬೇಕಾದ್ರೆ ಬೇಕಾಗತ್ತೆ. ಹ್ಮ್ 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 ಇಲ್ಲಿ ನೋಡಿ, ವೀರಶೈವ ಮತಂ ಸದ್ಯೋ ಭೋಗ ಮೋಕ್ಷೈಕ ಸಾಧನಂ ಹ್ಮ್ ಸರ್ವೋತ್ತಮಂ ಮಮ ಮತಂ ಯತಃ ಸರ್ವೋತ್ತಮೋಸ್ಮ್ಯಹಂ. ಹ್ಮ್ ನೋಡಿ, ವೀರಶೈವ ಮತಂ, ಮತಂ. ವೀರಶೈವ ಅನ್ನೋದು ವೀರಶೈವ ಮತ ಅಂತ ಹೇಳ್ತಾನೆ. ಹ್ಮ್ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರಯೇ. ನೋಡಿ, ವೀರಶೈವ ಸದೃಶಂ ಮತಂ, ಅಲ್ಲಿ ವೀರಶೈವಕ್ಕೆ ಸಮಾನವಾದ ಮತ ಇನ್ನೊಂದಿಲ್ಲ. ಇನ್ನೊಂದಿಲ್ಲ. ಜಗತ್ತಿನಲ್ಲಿ ಯಾವಿಲ್ಲ ಅಂತ. ನಾವು ಲಿಂಗಾಯತದ ವಿಷಯಕ್ಕೆ ಹೋದಾಗ ಇದು ಬೇಕಾಗತ್ತೆ. ಹ್ಮ್ 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 ಇಲ್ಲಿ ಪರಮೇಶ್ವರ ನೋಡಿ, ಯಸ್ಯಾಸ್ತಿ ಭಕ್ತಿ ರೀಶಾನಿ ವೀರಶೈವ ಮತಾಶ್ರಯೇ. ಮತಾಶ್ರಯ. ನೋಡಿ ನೋಡಿ, ಏಕಾಭಿಮಾನ ಸದ್ಭಕ್ತಿ ವೀರಶೈವ ಮತೇ ಮಮ. ಹ್ಮ್ 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 ಸರ್ವಾತೀತಮಿದಂ ವಿದ್ಧಿ ವೀರಶೈವ ಮತಂ ಮಮ ವೀರಶೈವ ಮತಂ ತತ್ರ ವಿಶೇಷೇಣ ಸಮಾಶ್ರಯೇ. ಪರಮೇಶ್ವರಾಗಮದ ಭಕ್ತಿಗಳಿವೆಲ್ಲವೂ ಕೂಡ ಹ್ಮ್ 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 ಅಂದ್ರೆ ವೀರಶೈವ ಮತ ಅನ್ನೋದು. ಅದೇ ಅದೇ ಅದೇ. ಈಗ ಅಮುಗೆ ರಾಯಮ್ಮ ಎಂಬತಕ್ಕಂತಹ ಶಿವಶರಣೆ ಹ್ಮ್ ವೀರಶೈವ ಪದವನ್ನ ಬಳಸ್ತಾಳೆ. ಹ್ಮ್ ಅವಳು ಹೇಳ್ತಾಳೆ, ತ್ರಿಕಾಲ ಇಷ್ಟಲಿಂಗ ಪೂಜೆ, ಹ್ಮ್ ನಿತ್ಯ ಪಾದೋದಕ ಪ್ರಸಾದಗಳ ಸೇವನೆಯ ವ್ರತ, ವ್ರತ, ವೀರಶೈವ ವ್ರತ. ನೋಡಿ ಹೇಳ್ತಾಳೆ ಅವಳು, ಹ್ಮ್ ಸರ್ವಾಗಮ ಶ್ರುತಿ ಸ್ಮೃತಿ ಪುರಾಣ ಪಾಠಕನಾದಡೇನು. ಹ್ಮ್ 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 ಸರ್ವಾಗಮ ಶ್ರುತಿ ಸ್ಮೃತಿ ಪುರಾಣ ಪಾಠಕನಾದಡೇನು. ಹೌದು. ಸರ್ವ ಮಂತ್ರ ತಂತ್ರ ಸಿದ್ಧಿ ಮರ್ಮವರಿತ ಅಡೇನು. ಹ್ಮ್ ನಿತ್ಯ ಶಿವಾರ್ಚನೆ ತ್ರಿಕಾಲವಿಲ್ಲ, ನಿತ್ಯ ಪಾದೋದಕ ಪ್ರಸಾದ ಸೇವನೆ ಇಲ್ಲ. ಇದೇ ತರ ವೀರಶೈವ ವ್ರತ, ಹ್ಮ್ 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 ಇದೇ ತರ ಜನ್ಮ ಸಾಫಲ್ಯ ಅಮುಗೇಶ್ವರ ಲಿಂಗವೇ. ಹ್ಮ್ ಬಹಳ ಚೆನ್ನಾಗಿ ಹೇಳಿದಾರೆ. ಇವತ್ತಿನವ್ರಿಗೆಲ್ಲ ಅನ್ವಯ ಆಗ್ತದೆ. ಅಲ್ಲಲ್ಲ, ಅದು ನಿಜ. ಹ್ಮ್ ಎಲ್ಲಿದೆ ಅದು? ನಿಜ. ತ್ರಿಕಾಲ ಅಲ್ಲ, ಒಂದು ಹೊತ್ತು ಅವ್ರು ಪೂಜೆ ಮಾಡಿದ್ರೆ ಸಾಕು. ಅಂಗದ ಮೇಲೆ ಲಿಂಗನೇ ಇಲ್ಲ ಅಂದ್ರೆ ಪೂಜೆ ಮಾಡೋದಲ್ಲ ಪ್ರಶ್ನೆಯಲ್ಲಿ ಬಂತದ್ದು. ಹೌದು. ಹೇಳಿ ನೋಡಿ, ನಿತ್ಯ ಶಿವಾರ್ಚನೆ ತ್ರಿಕಾಲವಿಲ್ಲ, ನಿತ್ಯ ಪಾದೋದಕ ಪ್ರಸಾದ ಸೇವನೆ ಇಲ್ಲ. ಇದೇ ತರ ವೀರಶೈವ ವ್ರತ, ಇದೇ ತರ ಜನ್ಮ ಸಾಫಲ್ಯ ಅಮುಗೇಶ್ವರ ಲಿಂಗವೇ. ನೋಡಿ, ಹೌದು. ಬಹಳ ಅಂದ್ರೆ ವೀರಶೈವ ಅನ್ನೋದು ಒಂದು ವ್ರತ ಅನ್ನೋದು. ವ್ರತ ಅನ್ನೋದು ಇಲ್ಲಿ, ಯಾಕಂದ್ರೆ ಅದು ಇಷ್ಟಲಿಂಗ ಪೂಜೆ, ಇದು ನಿತ್ಯ ಕರ್ಮ. ನಿತ್ಯ ಕರ್ಮವನ್ನ ನಾವು ಮಾಡಿದ್ರೆ ಅದು ಪಾಪ ಉಂಟಾಗುತ್ತೆ. ಹೌದೌದು ಹೌದು. ಅದು ಲೋಪ ಆಗ್ಬಾರ್ದು ಯಾವಾಗ್ಲೂ ಕೂಡ. ಅದೊಂದು ವ್ರತನೇ ಅದು. ನಿಜ ನಿಜ ನಿಜ. ನಾವು ನಿತ್ಯ ಇಷ್ಟಲಿಂಗವನ್ನ ನಾವು ಏಕಕಾಲವೋ ದ್ವಿಕಾಲವೋ ತ್ರಿಕಾಲವೋ ಪೂಜೆ ಮಾಡ್ತೀವಿ ಅಂದ್ರೆ ಒಂದು ವ್ರತ ಅದು. ನಿಷ್ಠೆಯನ್ನು ಇಟ್ಕೊಂಡು ಮುಂದುವರೆದು ಹೋಗ್ತಿರ್ಬೇಕು. ಅದನ್ನ ವೀರಶೈವ ವ್ರತ ಅಂದ್ರೆ ನೋಡಿ ಇದು. ಹೌದು, ಬಹಳ ಚೆನ್ನಾಗಿ. ಮತ್ತೆ 12ನೇ ಶತಮಾನ ಪೂರ್ವದಲ್ಲಿದ್ದ ಕೊಂಡಗುಳಿ ಕೇಶಿರಾಜ ತನ್ನ ಶೀಲ ಮಹತ್ವದ ಕಂದ ಎಂಬ ಕೃತಿಯಲ್ಲಿ ವೀರಶೈವ ಪದವನ್ನ ಮತ ಅಥವಾ ಧರ್ಮವಾಚಕವಾಗಿ, ಮತ್ತೆ ಲಿಂಗಾಯತ ಪದವನ್ನ ಸಂಸ್ಕಾರ ವಾಚಕವಾಗಿ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ವೀರಶೈವ ಬೇಕಾಗಿದೆ, ಅದಕ್ಕೋಸ್ಕರ ಹೇಳ್ತಾನೆ. ಲಿಂಗಾಯತಕ್ಕೆ ಬಂದಾಗ ಅದನ್ನ ಮತ್ತೆ ಹೇಳ್ತೀನಿ ನೋಡಿ. ವರ ವೀರಶೈವ ಸಿದ್ಧವ ಪರ್ಯಾಯಗಳಿಂದಲರಿದು ಗುರು ಮಹಿಮೆಗಳಂ ಕರುಣದಲ್ಲಿ ಪಡೆದು ನಡೆವಂ ಗುರು ಭಕ್ತಂ ಗುರುವಿನಲ್ಲಿ ಬೆರೆಸಿ ಮುಕ್ತಂ. ನೋಡಿ, ಇಲ್ಲಿ ಒಂದು ವೀರಶೈವ ಅನ್ನೋದನ್ನ ಹೇಳ್ತಾನೆ ಸ್ಪಷ್ಟ. ವರ ವೀರಶೈವ ಸಿದ್ಧವ ಪರ್ಯಾಯಗಳಿಂದಲರಿದು ಗುರು ಮಹಿಮೆಗಳಂ ಕರುಣದಲ್ಲಿ ಪಡೆದು ನಡೆವಂ ಗುರು ಭಕ್ತಂ ಗುರುವಿನಲ್ಲಿ ಬೆರೆಸಿಹ ಮುಕ್ತಂ. ಅಂದ್ರೆ ಮತವಾಚಕವಾಗಿ ಧರ್ಮವಾಚಕವಾಗಿ ವೀರಶೈವ ಪದವನ್ನು ಬಳಸ್ತಾನೆ. ಇಲ್ಲೇ ಅವಂದೇ ಒಂದು ಮಾತು ಹೇಳ್ಬಿಡ್ತೀನಿ ಲಿಂಗಾಯತದ್ದು. ಹಸು ಮತ್ತೆ ಕರುವಿಗೆ ಲಿಂಗ ಮುದ್ರೆ ಹಾಕ್ತಕ್ಕಂತಹ ಸಂಸ್ಕಾರ ಇದೆಯಲ್ಲ, ಹೌದು, ಅದು ಲಿಂಗಾಯತ ಎಂದೆನಿಸುವ ಶೀಲ. ಲಿಂಗಾಯತ ಎಂಬುದಾಗಿ ಕರೀತಕ್ಕಂಥ ಶೀಲ ಎಂಬುದಾಗಿ ನಿರೂಪಣೆ ಮಾಡ್ತಾನೆ ಒಂದು ಪದ್ಯದಲ್ಲಿ. ಅದರಲ್ಲಿ ಲಿಂಗಾಯತ ಶಬ್ದವನ್ನ ಸಂಸ್ಕಾರ ವಾಚಕವಾಗಿ ಬಳಸ್ತಾನೆ. ನೋಡಿ ಓದ್ತೀನಿ. ಅಂಗದಲ್ಲಿ ಲಕ್ಷಣಾನ್ವಿತ ಲಿಂಗದ ಮುದ್ರೇನು ವತ್ಸಗಂ ದೇನುವಿಗಂ ಅಂಗೀಕರಿಪದು ಶೀಲವ ಲಿಂಗಾಯತವಂತದೀಗ. ಕೇಶಿರಾಜ ಅವನ ಶೀಲ ಮಹತ್ವದ ಕಂದದಲ್ಲಿ ಹೇಳಿರ್ತಕ್ಕಂಥ ಮಾತು. ಪ್ರಾಚೀನ ಕಾಲದಲ್ಲಿ, ಇವತ್ತೆಲ್ಲ ಇಲ್ಲ ಬಿಡಿ, ಎಲ್ಲ ಓದೋ, ಅವತ್ತೆಲ್ಲ ಇದೆ, ಇವತ್ತೆಲ್ಲ ಮಾಡಕ್ ಹೋಗ್ಬಿಟ್ರೆ ನಾವೆಲ್ಲರೂ ಕೂಡ ಏನು ಮಾಡಕ್ ಆಗೋದಿಲ್ಲ, ಬದುಕೋದಕ್ಕೆ ಆಗೋದಿಲ್ಲ. ಪ್ರಾಚೀನ ಕಾಲದಲ್ಲಿ ಆಚಾರ ನಿಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು, ಲಿಂಗಧಾರಿಗಳು
ಏನೋ ಭವಿಗಳ ಭೂಮಿಯಲ್ಲಿ ಬೆಳೀತಕ್ಕಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ಅವ್ರು ಬಳಸ್ತಕ್ಕಂತಹ ಕೆರೆ ಇರ್ಬೋದು, ಬಾವಿ ಇರ್ಬೋದು, ಕೊಳಗಳಿರ್ಬೋದು, ಕುಂಟೆಗಳಿರ್ಬೋದು, ಎಲ್ಲವೂ ಕೂಡ ಲಿಂಗ ಮುದ್ರೆ ಹಾಕ್ಬೇಕಾಗಿತ್ತು. ಆಮೇಲೆ ಹೊಲಗಳಿಗರು ಬಳಸ್ತಕ್ಕಂತಹ ಆಹಾರ ಧಾನ್ಯ ಎಲ್ಲಿ ಬೆಳೀತಾ ಇದ್ರಲ್ಲ ಅವಕ್ಕೆಲ್ಲ ಲಿಂಗ ಮುದ್ರೆ ಇರ್ಬೇಕಾಗಿತ್ತು, ನಂದಿ ಮುದ್ರೆ ಅಥವಾ ಲಿಂಗ ಮುದ್ರೆ ಇರ್ಬೇಕಾಗಿತ್ತು. ವೀರಶೈವ ಅಥವಾ ಲಿಂಗಾಯತರು ಬಳಸ್ತಕ್ಕಂತಹ ಗೋವಿನ ಉತ್ಪನ್ನಗಳೇನಿದೆ, ಹಾಲು, ಮೊಸರು, ತುಪ್ಪ ಇತ್ಯಾದಿಗಳು, ಅವಗೂ ಕೂಡ ಏನಾಗಿರ್ಬೇಕಾಗಿತ್ತು ಅಂದ್ರೆ ಅವು ಲಿಂಗ ಮುದ್ರೆ ಅವನು ಇದನ್ನ ಹೇಳ್ತಾ ಇರೋದು, ಅಂಗದಲ್ಲಿ ಲಕ್ಷಣಾನ್ವಿತ ಲಿಂಗದ ಮುದ್ರೆಯನ್ನು ವತ್ಸಗಂ ದೇನವಿಗಂ ಅಂಗೀಕರಿಪದು ಶೀಲವ ಲಿಂಗಾಯತವಂತದೀಗ. ಯಾವ ನಾವು ಬಳಸ್ತಕ್ಕಂಥ ಹಾಲು, ಮೊಸರು ಇತ್ಯಾದಿ ಹಾಲಿನ ಉತ್ಪನ್ನಗಳಿದೆಯಲ್ಲ, ಯಾವ ಹಸುವಿನಿಂದ ಬಳಸ್ತೀವಲ್ಲ, ಹಸು ಮತ್ತೆ ಕರುವಿಗೆ ಎರಡಕ್ಕೂ ಕೂಡ ಲಿಂಗದ ಮುದ್ರೆಯನ್ನು ಹಾಕೋದು ಇದೆಯಲ್ಲ, ಅದನ್ನ ಲಿಂಗಾಯತ ಅಂತ ಕರೆಯೋದು. ಅಂದ್ರೆ ಒಂದು ಸಂಸ್ಕಾರ ಅನ್ನೋದು ಅಂದ್ರೆ ವೀರಶೈವ ಅನ್ನೋದು ಮತ. ಅಂದ್ರೆ ಪ್ರತಿಯೊಂದು ಪದಾರ್ಥಕ್ಕೂ ಲಿಂಗವನ್ನ ಆಯಾತ ಮಾಡ್ಕೊಳ್ಳುವಂತಹದಕ್ಕೆ ಲಿಂಗಾಯತ ಅಂತ ಇಲ್ಲಿ ಇಲ್ಲ. ಅದು ಲಿಂಗ ಮುದ್ರೆ ಲಿಂಗಾಯತ ಅನ್ನೋದು ಸಂಸ್ಕಾರ ಅನ್ನೋದು. ಲಿಂಗಾಯತ ಅಂದ್ರೆ ಸಂಸ್ಕಾರ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಮ್ಮಡಿ ಕಾರ್ಯೇಂದ್ರ ಅಂತ ಒಬ್ಬ ಅವನು ಕೂಡ ಶಿವಶರಣ ವೀರಶೈವ ಪದವನ್ನು ಅವನು ಮತ ಎಂಬ ಮತವಾಚಕವಾಗಿ ಬಳಸಿದ್ದಾನೆ. ನೋಡಿ, ಅವನು ತನ್ನ ಮರೆತು ಲಿಂಗವನ್ನರಿದಿರ್ಪುದೇ ವೀರಶೈವ ಮತವು. ಅಂದ್ರೆ ವೀರಶೈವ ಅನ್ನೋದು ಮತವಾಚಕ ಅನ್ನೋದನ್ನ ಹೇಳೋದಕ್ಕೆ ನಾನು ಕೇವಲ ಆಗಮಗಳು ಮಾತ್ರವಲ್ಲ, ಸಿದ್ಧಾಂತ ಶಿಖಾಮಣಿ ಮಾತ್ರವಲ್ಲ, ಇತರ ಸಂಸ್ಕೃತ ಗ್ರಂಥಗಳು ಮಾತ್ರವಲ್ಲ, ವಚನಕಾರರು ವೀರಶೈವವನ್ನ ಮತವಾಚಕವಾಗಿಯೇ ಬಳಸಿದ್ದಾರೆ. ಅದು ವ್ಯಕ್ತಿವಾಚಕವು ಅನ್ನೋದು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಅದನ್ನ ನೋಡಿ, ಅಂತಪ್ಪ ವೀರಶೈವ ಮತ ಮಹಿಮೆಯಲ್ಲಿ ಹೊಂದದಂತೆ ಮಾಡಿ ಕೂಡಿ ಸಲಹ ಮಹಾಗಣ ದೊಡ್ಡ ದೇಶಿಕಾರ್ಯ ಗುರುಪ್ರಭುವೆ. ನೋಡಿ, ಮತ್ತೆ ಈ ಕ್ರಿಸ್ತಶಕ 15ನೇ ಶತಮಾನ ವೀರಶೈವದ ಪುನರುತ್ಥಾನ ಕಾಲ. ಈಗ ನೋಡಿ, ಆಗಮಗಳ ಕಾಲದಲ್ಲಿದ್ದಂಥದ್ದು ಒಂದು ಮೊದಲನೇ ಹಂತದ ವೀರಶೈವ, ಪ್ರಾಚೀನವಾದ್ದು. ಆಮೇಲೆ ಸಿದ್ಧಾಂತ ಶಿಖಾಮಣಿಯ ಕಾಲ ಇದೆಯಲ್ಲ, ಅದೊಂದು ಪುನರುತ್ಥಾನ ಕಾಲ. ಅದು ನಿಜವಾಗಿ ಹೇಳ್ಬೇಕಂದ್ರೆ ನಾವು ಆರಂಭದ ಕಾಲ ಅಲ್ಲ, ಅದು ಎಷ್ಟೋ ಸಾವಿರ ವರ್ಷಗಳಿಂದ ಇತ್ತದು. ಮತ್ತೊಮ್ಮೆ ಪುನರುತ್ಥಾನ ಆಯ್ತು. ಆದ್ರೆ ನೀವು ಇಷ್ಟೆಲ್ಲಾಗಿ 12ನೇ ಶತಮಾನಕ್ಕೆ ಶಿವಶರಣರು ಬಂದು ಅಷ್ಟೆಲ್ಲಾ ಕ್ರಾಂತಿಯನ್ನ ಮಾಡಿದ್ರು ಕೂಡ, ಅವರು ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ರು, 300 ವರ್ಷ ಏನು ಅನ್ನೋದು ಯಾರಿಗೂ ಅಡ್ರೆಸ್ ಇಲ್ಲ. ಅವ್ರು ಏನ್ ಮಾಡಿದ್ರು ಅನ್ನೋದು 300 ವರ್ಷ. ಯಾವ ಹಂಪಿಯ ಪ್ರೌಢದೇವರಾಯನ ಕಾಲದಲ್ಲಿ ವಚನಗಳ ಸಂಗ್ರಹ, ಸಂಕಲನ, ಸಂಪಾದನೆ, ಆಮೇಲೆ ವೀರಶೈವ ಗ್ರಂಥಗಳಿಗೆ ಭಾಷ್ಯವನ್ನ ಬರೆಯೋದು, ಇವೆಲ್ಲ ನಡೀತಲ್ಲ, ಅದು ಮತ್ತೊಂದು ವೀರಶೈವ ಧರ್ಮದ ಪುನರುತ್ಥಾನ ಕಾಲ, ಕ್ರಿಸ್ತಶಕ 15ನೇ ಶತಮಾನ. ಆ ಕಾಲದ ಶೂನ್ಯ ಸಂಪಾದನೆಕಾರರು ಬಹಳ ಮಹತ್ವದ್ದಾಗಿರ್ತಕ್ಕಂಥ ಕೃತಿ ಶೂನ್ಯ ಸಂಪಾದನೆ. ಶರಣರ ವಚನಗಳನ್ನಾಧರಿಸಿ ನಾಟಕೀಯ ಶೈಲಿಯಲ್ಲಿ ಅನುಭವ ಮಂಟಪದಲ್ಲಿ ಶರಣರೇ ಚರ್ಚಿಸಿದ ರೀತಿಯಲ್ಲಿ, ಶರಣರೇನಲ್ಲಿ ಶರಣರೇ ಚರ್ಚಿಸಿದ ರೀತಿಯಲ್ಲಿ ಅವರ ಸಂದೇಶಗಳನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಶೂನ್ಯ ಸಂಪಾದನೆಗಳ ಆರಂಭದ ಮತ್ತು ಅಂತ್ಯದ ಪುಷ್ಪಿಕೆಗಳಲ್ಲಿ ಶಿವಶರಣರು ಪ್ರಚುರಪಡಿಸಿದ ವೀರಶೈವ ಧರ್ಮದ ವಿಚಾರಗಳನ್ನೇ ಹೇಳುತ್ತಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಅವುಗಳನ್ನ ಕೆಲವು ಮಾತುಗಳನ್ನ ವೀರಶೈವದ ದೃಷ್ಟಿಯಿಂದ ನಾವು ಗಮನಿಸಬೇಕಾಗುತ್ತೆ. ನೋಡಿ, ಆರಂಭದಲ್ಲಿನ ಮಾತುಗಳಲ್ಲಿ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣೈಕ್ಯಾದಿ ಷಟ್ಸ್ಥಲ ಚಕ್ರವರ್ತಿ ಬಸವ ಚನ್ನ ಬಸವರಾಜ ಪ್ರಾಣನಾಯಕ ಶ್ರೀ ವೀರಶೈವಾಚಾರ ಶಿರೋರತ್ನ ಶ್ರೀ ವೀರಶೈವಾಚಾರ ಪ್ರಮಥನಾಯಕ ಶ್ರೀ ವೀರಶೈವಾಚಾರ ದೀಕ್ಷಾಚಾರ್ಯ. ಅಲ್ಲ, ಸುಮ್ನೆ ಅಂದ್ರೆ ವೀರಶೈವ ಅನ್ನೋದನ್ನ ಬಳಸವ್ರೆ. ಅಂತ್ಯದಲ್ಲಿನ ಮಾತುಗಳಲ್ಲಿ ಇದು ಪರಮಗುರು ಪರಮ ವೀರಶೈವ ಸಿದ್ಧಾಂತ ತತ್ವಜ್ಞಾನ, ಇದು ವೀರಶೈವಾಚಾರ ಪ್ರತಿಷ್ಠಾಪನಾಚಾರ್ಯ ವರ್ತನ, ಇದು ದಿವ್ಯ ವೇದಾಂತ ಸಿದ್ಧಾಂತ ಶಿರೋಮಣಿ, ಇದು ಸಮಸ್ತ ವೇದಾಗಮ ಪುರಾಣೋಪನಿಷತ್ ಶಾಸ್ತ್ರ ಮುಖ್ಯ ಮುಖದ ದರ್ಪಣ. ಏನ್ ಬೇಕು ಇದಕ್ಕಿಂತ ಬಹಳ ಸ್ಪಷ್ಟ ಹೇಳ್ಬಿಟ್ಟಾರಲ್ರಿ. ಇದಕ್ಕಿಂತ ಇನ್ನೇನ್ ಆಧಾರ ಕೊಡ. ನೋಡಿ, ಇಲ್ಲಿ ಈ
ಶೂನ್ಯ ಸಂಪಾದನೆ ಆರಂಭ ಮತ್ತು ಅಂತ್ಯದ ಪುಷ್ಪಿಕೆಗಳು ಬಂದಿರತಕ್ಕಂಥ ವಿಷಯದಲ್ಲಿ ಅಲ್ಲಮ್ಮ ಪ್ರಭು, ಬಸವಣ್ಣ, ಚನ್ನಬಸವಣ್ಣ ಇವರನ್ನ ಸ್ಮರಣೆ ಮಾಡ್ತಾ ಅಲ್ಲಮ ಪ್ರಭುಗಳನ್ನ ವೀರಶೈವಾಚಾರ ಶಿರೋರತ್ನ, ವೀರಶೈವಾಚಾರ ಪ್ರಮಥ ನಾಯಕ, ಶ್ರೀ ವೀರಶೈವಾಚಾರ ದೀಕ್ಷಾಚಾರ್ಯ ಎಂಬುದಾಗಿ ವರ್ಣನೆ ಮಾಡೋದನ್ನ ನಾವು ಗಮನಿಸಬೇಕಾಗಿದೆ. ವಿಶೇಷವಾಗಿ ಅವ್ರನ್ನ ಲಿಂಗಾಚಾರ ಅಥವಾ ಲಿಂಗಾಯತ ಅಂತ ಹೇಳಿಲ್ಲ. ಹಾಗೆಯೇ ಶೂನ್ಯ ಸಂಪಾದನೆ ಎಂಬುದು ಪರಮ ವೀರಶೈವ ಸಿದ್ಧಾಂತ ತತ್ವಜ್ಞಾನ. ನೋಡಿ ಇದೇನು ಅಂದ್ರೆ, ನೋಡಿ ಇದು ದಿವ್ಯ ವೇದಾಂತ ಸಿದ್ಧಾಂತ ಶಿರೋಮಣಿ. ಯಾವುದು? ಶೂನ್ಯ ಸಂಪಾದನೆ ಅನ್ನೋದು. ಶೂನ್ಯ ಸಂಪಾದನೆ ಎಂಬತಕ್ಕಂತಹದ್ದು ಪರಮ ವೀರಶೈವ ಸಿದ್ಧಾಂತ ತತ್ವಜ್ಞಾನ. ಇದು ಶ್ರೀ ವೀರಶೈವಾಚಾರ ಪ್ರತಿಷ್ಠಾಪನ ವರ್ತನ. ಇದು ದಿವ್ಯ ವೇದಾಂತ ಸಿದ್ಧಾಂತ ಶಿರೋಮಣಿ. ಇದು ಸಮಸ್ತ ಶಾಸ್ತ್ರ ಮುಖ್ಯ ಮುಖ ದರ್ಪಣ ಎಂದು ವರ್ಣಿಸಿರೋದು ಕೂಡ ವಿಶೇಷ. ಹೀಗೆ ನಾವು ಶಿವಾಗಮಗಳ ಕಾಲದಿಂದ ಮೊದಲುಗೊಂಡು ಶೂನ್ಯ ಸಂಪಾದನೆ ಆಗುವ ಕಾಲದವರೆಗೂ ಕೂಡ ವೀರಶೈವ ಪದ ಮತ ಅಥವಾ ಧರ್ಮವಾಚಕವಾಗಿಯೇ ಪ್ರಯೋಗವಾಗಿರೋದು ನಮ್ಗೆ ಕಂಡು ಬರುತ್ತೆ, ಬಹಳ ಸ್ಪಷ್ಟ ಐತೆ. ಇನ್ನು ಶಿವಶರಣರಲ್ಲಿ ಕೆಲವು ಕೂಡ ಪ್ರಧಾನವಾಗಿರ್ತಕ್ಕಂತಹವರನ್ನು ಕೂಡ ಗಮನಿಸಬೇಕಾಗುತ್ತೆ ನಾವು. ಷಟ್ಸ್ಥಲ ಚಕ್ರವರ್ತಿ ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂತಹ ಚನ್ನಬಸವಣ್ಣವರು ಒಂದು ವಚನದಲ್ಲಿ ವೀರಶೈವ ಪದವನ್ನ ಮತ ಅಥವಾ ಧರ್ಮವಾಚಕವಾಗಿಯೇ ಬಳಸಿದ್ದಾರೆ. ಮತ್ತೊಂದು ವಚನದಲ್ಲಿ ಸಕಲ ಜೀವರಾಶಿಗಳಲ್ಲಿ ವೀರಶೈವನೇ ಶ್ರೇಷ್ಠ ಎಂಬುದಾಗಿ ನಿರೂಪಿಸುವಾಗ ಆ ವೀರಶೈವ ಶಬ್ದವನ್ನ ಮತ ಅಥವಾ ಧರ್ಮವಾಚಕವನ್ನಾಗಿ ಅವರು ಬಳಸಿದ್ದಾರೆ. ಹೇಳ್ತಾರೆ ಅವರು, ನೋಡಿ, ಅಯ್ಯ ಆದಿ ಸೃಷ್ಟಿಯಿಂದ ಇಂದು ಪರ್ಯಂತವು ನಾನಾ ಯೋನಿಯಲ್ಲಿ ಹುಟ್ಟಿ ಹುಟ್ಟಿ ಬಳಲಿ ಬಾಯಾರಿದವಂಗೆ ಅಂದಟಿಟ್ಟಿ ಬನ್ಯಾಯದಂತೆ ಅಕಸ್ಮಾತ್ ಅರಿವುಳ್ಳ ನರಜನ್ಮವು ದೊರೆಯುವುದೇ ದುರ್ಲಭ. ಅದರಲ್ಲಿಯೂ ಶೈವ ಕುಲದಲ್ಲಿ ಜನ್ಮವೆತ್ತಿರುವುದು ಅತಿ ದುರ್ಲಭ. ಅದಕ್ಕಿಂತಲೂ ವೀರಶೈವ ವಂಶದಲ್ಲಿ ಜನಿಸುವುದು ಅತ್ಯಂತ ದುರ್ಲಭವಾಗಿಪ್ಪುದು ಕಾಣ. ವೀರಶೈವ ವಂಶ ಅಂದ್ರೆ ಏನರ್ಥ ಅಲ್ಲಿ? ವೀರಶೈವ ಮತದಲ್ಲಿ, ವೀರಶೈವ ಧರ್ಮದಲ್ಲಿ ಅದಕ್ಕೆ ಉಲ್ಲೇಖ ಮಾಡ್ತಾರೆ ಒಂದು ಆಗಮದ್ದು ಅಥವಾ ಪುರಾಣ ಶ್ಲೋಕವನ್ನ. ಕಿಮಸ್ತಿ ಭುವನೋಕ್ತೇನ ಮಾನುಷಂ ಜನ್ಮ ದುರ್ಲಭಂ ತತ್ರಾಪಿ ದುರ್ಲಭಂ ಜನ್ಮ ಕುಲೇ ಶೈವಸ್ಯ ಕಸ್ಯಚಿತು ವೀರಶೈವಾನ್ವಯೇ ಜನ್ಮ ಪರಮಂ ದುರ್ಲಭಂ ಸ್ಮೃತಂ ಎಂಬುದಾಗಿ ಸಕಲ ಪ್ರಾಣಿಗಳಲ್ಲಿ ವೀರಶೈವನೇ ಸರ್ವೋತ್ತಮನಯ್ಯ ಕೂಡಲ ಚನ್ನ ಸಂಗಮ ದೇವ. ನೋಡಿ ಬಹಳ ಸ್ಪಷ್ಟವಾಗಿ ನಿರೂಪಿಸ್ತಾವ. ನೋಡಿ ಇನ್ನೊಂದು ವಚನದಲ್ಲಿ ಅಕ್ಕ ಮಹಾದೇವಿ ಸಾಮಾನ್ಯ ವೀರಶೈವನಾಗಲು 52 ವಿಧವಾಗಿರ್ತಕ್ಕಂಥ ಆಚಾರಗಳನ್ನು ಆಚರಿಸಬೇಕೆಂದು ನಿರೂಪಣೆ ಮಾಡ್ತಾ ಬಸವಣ್ಣ ಇಂಥ ಆಚಾರಗಳನ್ನ ಸ್ವತಃ ಪಾಲಿಸಿ ವೀರಶೈವ ಧರ್ಮ ಉದ್ಧರಿಸ್ತಾ ಎಂಬುದಾಗಿ ನಿರೂಪಣೆ ಮಾಡ್ತಾರೆ. ಬಹಳ ವಿಶೇಷವಾದ ದಾಖಲೆ ಇದೆ ಅಕ್ಕ ಮಹಾದೇವಿ. ಅಂದ್ರೆ ಸಾಮಾನ್ಯವಾಗಿ ವೀರಶೈವನಾಗ್ಬೇಕಾದ್ರೆ 52 ವಿಧವಾದ 52 ಆಚಾರಗಳನ್ನ ಆಚರಿಸಬೇಕು ಅಂದ್ರೆ ಸಾಮಾನ್ಯ ವೀರಶೈವನಾಗ್ಬೇಕಾದ್ರೆ. ಸಾಮಾನ್ಯ ವೀರಶೈವ. ಆದ್ರೆ ಬಸವಣ್ಣ ಇಂಥ 52 ಆಚಾರಗಳನ್ನ ಸ್ವತಃ ಪಾಲಿಸಿ ವೀರಶೈವ ಧರ್ಮವನ್ನು ನಿರೂಪಣೆ ಮಾಡದ ಅಂತ ಅಕ್ಕಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾರೆ. ಏನ್ ನೋಡಿ, ಬಸವಣ್ಣನು ಜಗದ್ದಿತಾರ್ಥವಾಗಿ ಮರ್ತ್ಯಕ್ಕೆ ಅವತರಿಸಿ ವೀರಶೈವ ಮಾರ್ಗವ ನರಿಪುವುದಕ್ಕೆ ಭಾವನ್ನ ವಿವರವನ್ನೊಳಗೊಂಡು ಚರಿಸಿದನು. ಭಾವನ್ನ 52 ಆಚಾರಗಳನ್ನ ವಿವರವನ್ನೊಳಗೊಂಡು ಅವುಗಳನ್ನ ಆಚರಿಸಿದನು, ಅದರಂತೆ ನಡ್ಕೊಂಡ. ಯಾತಕ್ ಬಂದವನು ನೋಡಿ, ವೀರಶೈವ ಮಾರ್ಗವನ್ನು ಅರಿಪುವುದಕ್ಕೆ ಅವನು ಬಂದ. ಅದಕ್ಕೆ 52 ಆಚಾರಗಳನ್ನ ಪಾಲನೆ ಮಾಡ್ದ. ಅಕ್ಕಮಹಾದೇವಿ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಈ ವಚನಗಳನ್ನು ಗಮನಿಸಿದ್ರೆ ಬಸವಣ್ಣ ಸ್ವತಃ ವೀರಶೈವ ಧರ್ಮಾಚರಣೆಯನ್ನ ಮಾಡಿದ ಬಗೆ ನಮ್ಮಲ್ಲಿ ಕಂಡು ಬರುತ್ತೆ. ಹೌದು. ಬಸವಣ್ಣ ಮೊದಲಾಗಿರ್ತಕ್ಕಂಥ ಸಮಗ್ರ ಗಣಗಳೆಲ್ಲ ಪ್ರಮಥ ನಿರಾಭಾರಿ ವೀರಶೈವ ಸನ್ಮಾರ್ಗವನ್ನು ಆಶ್ರಯಿಸಿ ಆಚರಿಸಿದ್ರು ಎಂಬುದಾಗಿ ಹೇಳ್ತಕ್ಕಂತಹ ವಚನದಲ್ಲಿ ಅಕ್ಕ ಮಹಾದೇವಿ ವೀರಶೈವ ಪದವನ್ನ ಮತವಾಚಕವಾಗಿ ಬಳಸಿದ್ದಾಳೆ. ನೋಡಿ ಇನ್ನೊಂದು ಅದು ಅಯ್ಯ ಸದಾಚಾರ ಸದ್ಭಕ್ತಿ ಸತ್ಕ್ರಿಯಾ ಸಮ್ಯಕ್ ಜ್ಞಾನ ಸದ್ವರ್ತನೆ ಎಂಬುದಾಗಿ ಆರಂಭವಾಗುತ್ತೆ ವಚನ. ಇಂತಿ ಬತ್ತೀಸ ನೆಲೆಕಲೆಗಳ ಸದ್ಗುರು ಮುಖದಿಂದರಿದ ಬಸವ ಮೊದಲಾದ ಸಮಸ್ತ ಗಣಗಳೆಲ್ಲ ಪ್ರಮಥ ನಿರಾಭಾರಿ ವೀರಶೈವ ಸನ್ಮಾರ್ಗವಿಡಿದ ಆಚರಿಸಿದರು ನೋಡ. ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಮಾಡ್ತಾರೆ. ನಾವು ಇನ್ನೇನನ್ನ ಆಧಾರ ಕೊಡೋದಕ್ಕೆ ಸಾಧ್ಯ? ನಿಜ.
ಅವರೇ ವಚನಗಳಲ್ಲೇ ವಚನಕಾರರೇ ಅಷ್ಟು ಭಕ್ತಿಯಿಂದ ಈ ಶಬ್ದಗಳನ್ನ ಬಳಸಿರ್ಬೇಕಾದ್ರೆ ಹೌದು ಏ? ಹೌದು ಹ್ಮ್ ಇವ್ರು ಸುಮ್ಮನೆ ಬೇರೆ ಬೇರೆ ಕತೆ ಹೇಳ್ಕೊಂತ ಹೋಗೋದ್ರಾಗ ಅರ್ಥ ಇಲ್ಲ. ಮತ್ತೆ ಸಿದ್ದರಾಮೇಶ್ವರರು ಹ್ಮ್ ಸೊನ್ನಲಿಗೆ ಅವರನ್ನ ಸೊನ್ನಲಿಗೆ ಸಿದ್ದರಾಮೇಶ್ವರ ಅವರನ್ನ ಮಹಾಶಿವಯೋಗಿಗಳು. ಹೌದು ಅವ್ರು ಹೇಳ್ತಾರೆ ಗುರುಮುಖದಿಂದ ಹ್ಮ್ ಶಾಸ್ತ್ರಾಧ್ಯಯನದಿಂದ ಅಥವಾ ಅನುಭಾವಿಗಳಿಂದ ಅಧ್ಯಾತ್ಮವನ್ನ ತಿಳಿದವನೇ ಸಂಸ್ಕಾರಿ, ಓ ಆತನೇ ಪರಮವೀರ ಶೈವ ಎಂಬುದಾಗಿ ನಿರೂಪಣೆ ಮಾಡತಕ್ಕಂತಹ ವಚನದಲ್ಲಿ ಹ್ಮ್ ಏನು ವೀರಶೈವ ಪದವನ್ನ ಮತವಾಚಕವಾಗಿ ಪ್ರಯೋಗ ಮಾಡಿ ಹೇಳ್ತಾರೆ ಅವ್ರು ನೋಡಿ. ಹ್ಮ್ ಗುರುಮುಖದಿಂದಾಗಲಿ ಶಾಸ್ತ್ರಮುಖದಿಂದಾಗಲಿ ಮತ್ತಾವ ಮುಖದಿಂದಾಗಲಿ ತಿಳಿದ ಅನುಭಾವಿಯೇ ಸಂಸ್ಕಾರಿ ನೋಡ, ಹ್ಮ್ ಹ್ಮ್ ಆತನೇ ಪರಮವೀರ ಶೈವ ನೋಡ, ಓ ಬಹಳ ಸ್ಪಷ್ಟ. ಆತನೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ದೇವರು ಬಿಟ್ರೆ ಅವನೇ ಎಲ್ಲ ಸ್ಪಷ್ಟ ಅಂತ ಹೇಳ್ತಾರೆ ನೋಡಿ. ಹ್ಮ್ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೌದು ವೀರಶೈವ ಅಂದ್ರೆ ಯಾರು ಹೇಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ಒಂದು ವಚನದಲ್ಲಿ ಹೇಳ್ತಾರೆ, ಅದೇ. ವೀರಶೈವನಾದೊಡೆ. ಹ್ಮ್ ಅವ್ರು ಆರಂಭ ಮಾಡ್ತಾರೆ ವಚನ, ಅದೇ ಅದೇ ಪರದನ ಪರಸತಿಯರ ಮುಟ್ಟದಿರಬೇಕು ಹ್ಮ್ ಎಂದು ಪರಹಿಂಸೆಯನೆಸಗದಿರಬೇಕು, ಹ್ಮ್ ಒಡಲಳಿದಡೆಯು ಹಿಡಿದ ಆಚಾರವ ಬಿಡಿದಿರಬೇಕು, ಇಂತಿ ವೀರಾಚಾರವು ನೆಲೆಗೊಳ್ಳದೆ ವೀರವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನೆಂತಪ್ಪನಯ್ಯ ಕೂಡಲ ಚೆನ್ನ ಸಂಗಮ ದೇವ. ಹೌದು ನೋಡಿ, ಹೌದು ಈ ಆಚಾರವನ್ನೆಲ್ಲ ಮಾಡದೆ ವೀರವಂಶದಲ್ಲಿ ಅಂದ್ರೆ ವೀರಶೈವ ಹೌದು. ಮನತನಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನೆಂಬುದಾಗ ಅವನು ಹೆಂಗಪ್ಪ ಕರೆಯೋದು? ಹೆಂಗ ಕರಿಯೋದು ಅಂತ ಕರೆಕ್ಟ್. ಲಿಂಗಾಯತರ ಮಗ ಅವನು, ಹ್ಮ್ ವೀರಶೈವರ ಮನೆ ತಂದೆ ತಾಯಿಗಳು ಹುಟ್ಟುತ್ತವನು, ಹ್ಮ್ ಆದ್ರೆ ಯಾವ ಆಚರಣೆನೂ ಇಲ್ಲ. ಅವನ್ ಹೆಂಗಪ್ಪ ಕರೆಯೋದು? ಹೆಂಗ ಆಚಾರ ಇಲ್ದವ್ರನ್ನ ಹೆಂಗ್ ಕರಿತೀವಿ ನಾವು? ಅವನಂತವ್ರನ್ನ ಹೆಂಗಪ್ಪ ಕರೆಯೋದು? ಅದನ್ನೇ ಆಗ್ಲೇ ಪ್ರಶ್ನೆ ಮಾಡಿಬಿಟ್ಟಾರ ಅವ್ರು. ಅವತ್ತಿಗೆನೆ. ನಿಜ ನಿಜ. ಅಂದ್ರೆ ನೀನು ಇಲ್ಲಿ ಒಂದು ಮತದ ಆಚರಣೆ, ಧರ್ಮದ ಆಚರಣೆ, ಅವನು ಆ ಧರ್ಮೀಯ ಅಥವಾ ಮತದವನು ಅನ್ಸ್ಕೊಳ್ಬೇಕಾದ್ರೆ ಆ ಮತದ ಆಚರಣೆಗಳನ್ನ ಮಾಡ್ತಾ ಇರ್ಬೇಕು ಅವನು. ಹೌದು ಆಚರಣೆಗಳ ಜೊತೆಗೆ ಇರ್ಬೇಕು. ಇದ್ದಾಗ ಮಾತ್ರ ಆ ಮತೀಯ ಎಂಬುದಾಗಿ ನಾವು ಕರೆಯೋದಕ್ಕೆ ಸಾಧ್ಯ. ನೀವು ಅದೇ ಇಲ್ಲದೆ ಹೋಗ್ಬಿಟ್ರೆ ಹೇಗ್ ಸಾಧ್ಯ? ಅವನನ್ನ ಹೇಗ್ ಕರೆಯೋದು? ನಿಜ ನಿಜ ನಿಜ. ನೋಡಿ. ಮತ್ತೆ ಇದೇ ರೀತಿಯಾಗಿ ಹಲವಾರು ಶಿವಶರಣರು ತಮ್ಮ ವಚನಗಳಲ್ಲಿ ವೀರಶೈವ ಪದವನ್ನ ಮತವಾಚಕವಾಗಿ ಬಳಸಿರೋದನ್ನ ನಾವು ಕಾಣಬಹುದು. ನೋಡಿ, ಬಸವಣ್ಣವ್ರು ಹೇಳ್ತಾರೆ, ಎನ್ನ ಬಂದ ಭವಂಗಳನ್ನು ಪರಿಹರಿಸಿ ಏನೇ ಭಕ್ತಿ ಘನವೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗಗಳನತಿಗಳೆದು ನಿಜ ವೀರಶೈವಾಚಾರವನರುಹಿ ತೋರಿ. ನನ್ನಲ್ಲಿದ್ದಂತಹ ಶೈವಾಚಾರಗಳಿದ್ದಲ್ಲದ್ವಲ್ಲ ಅದನ್ನೆಲ್ಲ ಅಳಿಸ್ಬಿಟ್ಟು ವೀರಶೈವಾಚಾರವನ್ನ ಗುರು ನನಗೆ ದೀಕ್ಷೆಯ ಮೂಲಕ ತೋರಿಸ್ತಾ. ಹೌದು 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 ಹೌದು. ಸಿದ್ದರಾಮೇಶ್ವರು ಇನ್ನೊಂದು ವಚನ, ಚತುರ್ವರ್ಣಿಯಾದಡೇನು ಚತುರ್ವರ್ಣಾತೀತನೇ ವೀರಶೈವ ನೋಡ. ಅತಿ ವರ್ಣಾಶ್ರಮಿಗಳು ಅಂತ ನಾವು ಕರಿತೇವೆ ವೀರಶೈವರನ್ನ. ಹೌದು ಹೌದು. ಈ ವರ್ಣದ ವ್ಯವಸ್ಥೆಯಲ್ಲಿ ಬರೋದಿಲ್ಲ ಅಂತ ಕರೆಕ್ಟ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅದಕ್ಕೆ ಅತಿ ವರ್ಣಾಶ್ರಮಿಗಳು ಅಂತ ಕರೀದು. ಅದಕ್ಕೆ ವರ್ಣಾತೀತನೇ ನೋಡ. ಹೌದು. ಮತ್ತೊಂದು ವಚನದಲ್ಲಿ ಅವ್ರದ್ದು, ಷಡ್ವಿಧ ಸ್ಥಳಕ್ಕೆ ಸ್ಥಾಪನಾಚಾರ್ಯನಾಗಿ ಸಕಲ ಪ್ರಮರ್ತರಿಗೆ ವೀರಶೈವದ ಪ್ರತಿಷ್ಠೆಯ ಮಾಡಲೋಸ್ಕರ ಬಂದನ ಯಾವ ಚನ್ನಬಸವಣ್ಣನು. ನೋಡಿ, ಸಕಲ ಪ್ರಮತರಿಗೆ ವೀರಶೈವದ ಪ್ರತಿಷ್ಠೆಯ ಮಾಡಲೋಸ್ಕರ ಬಂದನ ಚನ್ನಬಸವಣ್ಣ. ಎಲ್ಲ ವೀರಶೈವ ಅನ್ನುವಂತ ಪದವನ್ನೇ ಬಳಸ್ಕೊಂಡಿದ್ದಾರೆ ಎಲ್ಲ ಅಲ್ಲ, ಎಲ್ಲ ಅದೇ ನೋಡಿ. ಪತ್ರಯ್ಯ ನೇಮದವರು ನೋಡಯ್ಯ ಪಶು ಆಡುಗಳು, ಲಿಂಗಾರ್ಚನೆಯ ನೇಮದವರು ನೋಡಯ್ಯ ಚತುರ್ವರ್ಣದವರು, ಜಂಗಮ ಸಂತೃಪ್ತಿಯ ನೇಮದವರು ನೋಡಯ್ಯ ವೀರಶೈವಾಗ್ರಗಣ್ಯರು. ಎಂತ ಅದ್ಭುತ. ಜಂಗಮ ಸಂತೃಪ್ತಿಯ ನೇಮದವರು ನೋಡಯ್ಯ ವೀರಶೈವಾಗ್ರಗಣ್ಯರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರರು ಕುಲದಲ್ಲಿ ಶೂದ್ರನಾದಡೇನು ಮನದಲ್ಲಿ ಮಹಾದೇವ ನೆಲೆಗೊಂಡವನೇ ವೀರಶೈವ ನೋಡ. ಅಂದ್ರೆ ಜಾತಿ ಮತ ಪಂಥಗಳನ್ನು ಮೀರಿದವನು ಅವನು ಶಿವಭಕ್ತನಾಗಿರೋ ಅವನು ವೀರಶೈವ. ಕರೆಕ್ಟ್. ಅಂದ್ರೆ ಅಂಗದ ಮೇಲೆ ಅವನು ದೀಕ್ಷೆಯಾಗಿರ್ಬೇಕು. ಅದೇ ಇರ್ತದ, ಅದು ಕಂಡೀಷನ್ ಕಡ್ಡಾಯವಾಗಿರುವಂತಹದ್ದು. ಅದನ್ನ ಒಪ್ಪಿದ ಮೇಲೆ ತಾನೇ ಮುಂದಿನ ಪ್ರಕ್ರಿಯೆ. ಅವನು ಹಿಂದಿನ ಆಚರಣೆ ಇರ್ತವಲ್ಲ ಪೂರ್ವಾಶ್ರಮದ, ಅವನ್ನೆಲ್ಲ ಬಿಟ್ಟು ಅವನು ಶಿವನಲ್ಲಿ ದೃಢವಾದ ಭಕ್ತಿ ಇರಬೇಕು, ಇವೆಲ್ಲ ಆಚರಣೆಗಳಿರ್ಬೇಕು. ಅವನು ವೀರಶೈವ. ಅವನ ಜಾತಿಗಳು ಯಾವ ಅಭಿಪ್ರಾಯ. ಕರೆಕ್ಟ್. ನೋಡಿ, ಇವ್ರು ಹೇಳ್ತಾರೆ ತೋಂಟದ ಸಿದ್ಧಲಿಂಗರು. ಅವ್ರು ಹೇಳ್ತಾರೆ, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಭಕ್ತಿ ಜ್ಞಾನ ವೈರಾಗ್ಯಗಳು ವೀರಶೈವಾಚಾರದ ಸಂಪತ್ತು. ಅವ್ರ ವಚನದ ಹೇಳ್ತಾರೆ, ಅನಾದಿವಿಡಿದು ಬಂದ ಗುರು, ಅನಾದಿವಿಡಿದು ಬಂದ ಲಿಂಗ, ಅನಾದಿವಿಡಿದು ಬಂದ ಜಂಗಮ, ಅನಾದವಿಡಿದು ಬಂದ ಗುರು ಶಿಷ್ಯ ಸಂಬಂಧ, ಅನಾದಿವಿಡಿದು ಬಂದ ಪಾದೋದಕ ಪ್ರಸಾದ,
ಅನಾದವಿಡಿದು ಬಂದ ಭಕ್ತಿ ಜ್ಞಾನ ವೈರಾಗ್ಯ, ಅನಾದವಿಡಿದು ಬಂದ ಸಂಸಿದ್ಧವಾದ ವೀರಶೈವಾಚಾರ ಸಂಪತ್ತು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇದು ಎಲ್ಲ ಅನಾದಿ ಅಂತ ಸ್ಪಷ್ಟಪಡಿಸ್ತಾರೆ. ಹೌದು. ಅಂದ್ರೆ ಇಲ್ಲಿಯವರೆಗೆ ನನ್ನ ಅಧ್ಯಯನ ಇತಿಮಿತಿಯಲ್ಲಿ ಆಗಮಗಳಿಂದ ಮೊದಲುಗೊಂಡು ಪುರಾಣಗಳಿಂದ ಮೊದಲುಗೊಂಡು ಶಿವಶರಣರವರೆಗೂ ಕೂಡ ಏನು ವೀರಶೈವ ಎಂಬತಕ್ಕಂತಹ ಪದವನ್ನ ಅವರು ಮತವಾಚಕವಾಗಿಯೇ ಧರ್ಮವಾಚಕವಾಗಿದೆಯೇ ಬಳಸಿದ್ದಾರೆ ಅನ್ನೋದನ್ನ ನಾನು ಇಲ್ಲಿಯವರೆಗೆ ಸ್ಪಷ್ಟವಾಗಿ ಅದನ್ನ 101 ವಿರಕ್ತರುಗಳು ಬರೋವರೆಗೂ ವೀರಶೈವ ಅಂತಾನೆ ಬಳಸಿದಾರೆ. ಅದು ಅಲ್ಲ, ಇದ್ರಲ್ಲಿ ಸಿದ್ಧಲಿಂಗರು ಬಂತಲ್ಲ ಅಲ್ರವರೆಗೂ ಕೂಡ. ಇನ್ನ ಮುಂದೆ ಅದು ಲಿಂಗಾಯತ ಅನ್ನೋದ್ರ ಬಗ್ಗೆ ಅದನ್ನು ವಿವೇಚನೆ ಮಾಡಿ.